ಶ್ರೀರಾಮನಗರದ ಮುಖ್ಯ ರಸ್ತೆಯಲ್ಲಿ ವಿದ್ಯುತ್ ಕಂಬವೊಂದು ಮುರಿದು ಬೀಳುವ ಹಂತದಲ್ಲಿದ್ದು ನಾಗರಿಕರು ಜೀವ ಭಯದಿಂದ ಓಡಾಡುವಂತಾಗಿದೆ. ಈ ಕುರಿತು ಒಂದು ವರದಿ. ಗಂಗಾವತಿ ತಾಲೂಕು ಶ್ರೀರಾಮನಗರದ ಮುಖ್ಯ ರಸ್ತೆಯಲ್ಲಿನ ವಿದ್ಯುತ್ ಕಂಬವೊಂದು ಸಂಪೂರ್ಣ ವಾಲಿಕೊಂಡಿದ್ದು ಯಾವುದೇ ಕ್ಷಣದಲ್ಲಿ ಮುರಿದು ಬಿದ್ದು ಪ್ರಾಣಾಪಾಯವನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಈ ಕುರಿತು ಸ್ಥಳೀಯ ನಿವಾಸಿಗಳು ಗೆಸ್ಕೋ ಹಾಗೂ ಗ್ರಾಮ ಪಂಚಾಯತ್ನವರಿಗೆ ಮನವಿ ಸಲ್ಲಿಸಿದರೂ ಯಾವ ಪ್ರಯೋಜನವಾಗಿಲ್ಲ ಎನ್ನಲಾಗಿದೆ. ಈ ವೇಳೆ ಗ್ರಾಮದ ಪ್ರಮುಖರು ಪ್ರತಿಕ್ರಿಯೆ ನೀಡಿ ಕಳೆದ 2 ವರ್ಷಗಳಿಂದ ಈ ಸಮಸ್ಯೆ ಇದ್ದು ಯಾವಾಗ ಬೇಕಾದರೂ ಅಪಾಯ ಸಂಭವಿಸಬಹುದಾಗಿದೆ. ಸಂಬಂಧಿಸಿದವರು ಕೂಡಲೇ ವಿದ್ಯುತ್ ಕಂಬವನ್ನು ದುರಸ್ತಿಗೊಳಿಸಬೇಕು ಎಂದರು. ತಾಲೂಕು ಶ್ರೀರಾಮನಗರದಲ್ಲಿ ಕಂಬ ಇದು ಬೀಳಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಅವರು 2 ವರ್ಷದಿಂದ ಹೇಳಿದರೆ ಯಾರು ಹಚ್ಕೊಳ್ತಾ ಇಲ್ಲ. ಇದ್ರ ಬಗ್ಗೆ ಏನು ಅನಾಹುತ ನಡೆದ್ರೂ ಯಾರು ಜವಾಬ್ದಾರಿ ಇರುತ್ತೆ. ಇದು ಈ ಥರ ಹಾಕ್ಲಿಕ್ಕೆ ಎಷ್ಟು ದಿವಸದಿಂದ ಐತೆ? 2 ವರ್ಷದಿಂದ ಶೇಕ್ ಆಗಕತ್ತೈತಿ. ಗಾಳಿ ಬಿಟ್ರೆ ಮಳೆ ಬಂದರೆ ಶೇಕ್ ಆಗೈತಿ. ವೈರ್ಗಳೆಲ್ಲ ಟೈಟ್ ಆಗ್ಯಾವ, ವೈರ್ ಕೂಡ ಟೈಟ್ ಆಗ್ಬಿಟ್ಟು ಬಿತ್ತಂದ್ರೆ ಭಾಳ ಅನಾಹುತ ಆಯ್ತು. ಅನಾಹುತ ಆಗೋದು ಗ್ಯಾರಂಟಿ ಎಲ್ಲರಿಗೂ ಗೊತ್ತೈತಿ. ಊರಾಗ ಎಲ್ಲರಿಗೂ ಗೊತ್ತೈತಿ. ಯಾರು ಮುಂದೆ ಬರ್ತಾ ಇಲ್ಲ. KEB ಅವ್ರಿಗೆ ಹೇಳಿ ನಾವು ಹೇಳಿದ್ರು 2 ವರ್ಷದಿಂದ ಯಾರು ಕ್ರಮ ತಗೊಳ್ಳೋದಿಲ್ಲ. JE ಬರ್ತಾರೆ, ನಾಳೆ ಕರ್ಕೊಂಬರ್ತೀವಿ ಇದ್ರಂಗೆ 2 ವರ್ಷದಿಂದ ಬರೀ ಪೆಂಡಿಂಗ್ ಇಡಾಕತ್ಯಾರ, ಬರ್ತಾ ಇಲ್ಲ. ಹೇಳಿ ಸಾಕಾಗಿತ್ತು. ಅದಕ್ಕೆ ಈಗ ನಿಮ್ಗೆ ಮೀಡಿಯಾಗಳಿಗೆ ಹೇಳೋದು ಏನಪ್ಪ ಅಂತಂದರೆ ಇದು ಡೇಂಜರ್ ಮೂಮೆಂಟಲ್ಲಿದೆ. ಇದು ಎಲ್ಲರೂ ಸೇರಿಕೊಂಡು ಈಗ ನಾವು ಅರ್ಜಿ ಕೊಡ್ತಾ ಇದ್ದೀವಿ. ಇದನ್ನು ಹೊಸ ಕಂಬ ಹಾಕಿ ಇದು ಸುರಕ್ಷಿತವಾಗಿ ಚೆನ್ನಾಗಿರಂಗೆ ಮಾಡಿಕೊಡ್ಬೇಕಷ್ಟೇ. ಯಾರಿಗೂ ಅಪಾಯ ಆಗ್ಲಾರ್ದಂಗೆ. ಅಷ್ಟೇ ಬೀಳ್ತದೆ ಗೊತ್ತಿಲ್ಲ. ಗಾಳಿ ಬಿಟ್ಟು ಅಳಿಗಾಡುತ್ತೆ ಕಂಬ. ಶ್ರೀರಾಮನಗರ ಗಂಗಾವ್ ತಾಲೂಕ ಗ್ರಾಮ ಪಂಚಾಯತಿ 2 ವರ್ಷ ಹಿಂದಗಡೆ PDO ಕೇಳಿದ್ವಿ, ಅಧ್ಯಕ್ಷ ಕೇಳಿದ್ವಿ, ಕರೆಂಟು ಜೈ ಅವ್ರಿಗೆ ಹೇಳಿದ್ವಿ. 2 ವರ್ಷಲಿಂದ ಬಂದು ಅವ್ರು ಕರ್ಕೊಂಡು ಲೈನ್ ಮ್ಯಾನ್ ಅವ್ರಿಗೆ ಹೇಳಿದ್ವಿ. ತಿಮ್ಮಪ್ಪ ಅವ್ರು ಇದ್ದರು ಅವಾಗ. ಇಷ್ಟು ಜನ ಕೇಳುತ್ತೆ ಕೂಡ ಇವರು ಸ್ವಲ್ಪ ಕೂಡ ಕಿವನಾಗ ಹಾಕಂದಿಲ್ಲ. ಮಾತ್ರ ಬೆಳೆ ಫೌಂಡೇಶನ್ ಆಯಿತು. ಒಂದೇ ಕಂಬ ಬೆಳಗಿಲ್ಲ, 2 ಕಂಬ ಬೀಳುತ್ತಾವೆ. ಈರಣ್ಣ ಅಂಗಡಿಲಿದ್ದ ಇಲ್ಲಿ ಸೇಟು ಮನೆ ಕಿರಾಣಿ ಅಂಗಡಿ ವರ್ಕು 2 ಕಂಬ ಇದಾವೆ. ಆ 2 ಕಂಬ ಬಿದ್ದವಂತೆ. ಇಲ್ಲಿ ಆಟೋ ಇದಾವೆ, ಪಬ್ಲಿಕ್ ಜನ 100 ಜನ ಅಡ್ಡಾಡ್ತಿರ್ತಾರೆ. ಒಬ್ಬರು ಇಲ್ಲ ಇಬ್ಬರಲ್ಲ, ಕನಿಷ್ಠ ಕಂಬ ಬಿದ್ದವಂತೆ. ಅಪಾಯ ಆದಾಗ 10 ಮಂದಿ ಆಗ್ಬೋದು, 20 ಮಂದಿ ಆಗ್ಬೋದು, 30 ಮಂದಿಗೆ ಆಗ್ಬೋದು. ಅದ್ರ ಸಲುವಾಗಿ ಕರೆಂಟ್ ಜೈ ಅವರು ಬಂದು ಇದು ತಕ್ಷಣ ಏನೋ ಒಂದು ನಿರ್ಧಾರ ತಗೊಂಡು ಇದು ಕಂಬದು ಏನನ್ನ ಎಕ್ಸ್ಚೇಂಜ್ ಮಾಡೋದ ಇಲ್ಲಾಂತೆ ಬೇರೆ ಕಡೆ ಶಿಫ್ಟ್ ಮಾಡೋದ ಇಲ್ಲಾಂತೆ ಇದಕ್ಕೆ ಸಪೋರ್ಟ್ ಕೊಡೋದ ಏನೋ ಒಂದು ಮಾಡಿ ಜಲ್ದಿ ಇದು ಮಾಡಬೇಕು. ವೆಂಕಟೇಶ್ ರೀ. ಇಲ್ಲಿ ನಾವು ಭಾಳ ದಿವಸದ ಆಟ ತಿರ್ತೀವಿ. ಯಾವ ಟೈಮಿಗೆ ಏನಾಗುತ್ತೋ ಗೊತ್ತಾಗುತ್ತೆ. ಇವಾಗ ಆಲ್ರೆಡಿ ಅವಲೇ ಬಗ್ಗಿಬಿಟ್ಟೈತಿ. 2 ಕಂಬ ಐತಿ. ವಿದ್ಯುತ್ ಬಡನ್ ಬಿದ್ದು ಭಾಳ ಲುಕ್ಷಣ ಆದ್ರೆ ಮನುಷ್ಯರಿಗೆ ಎಲ್ಲ ಹಾನಿ ಆಗುತ್ತೆ. ಆದ ಕಾರಣ ಅದು ತೆಗಿಬೇಕಂತ ನಾವು ಹೇಳ್ಕೊಳ್ತೀವಿ. ಯಾವ ಟೈಮಿಗೆ ಏನಾಗುತ್ತೋ ಗೊತ್ತಾಗೋದಿಲ್ಲ. ಈಗ ಈ ಜನಸಂಖ್ಯೆ ಇಲ್ಲೆಲ್ಲ ಅಡ್ಡಾಡ್ತಿರ್ತಾರೆ. ನಾವೆಲ್ಲ ಆಟೋ ಚಾಲಕರೆಲ್ಲ ಖಾಲಿ ಲೈನಿಗೆ ಇರ್ತೀವಿ. ಯಾವ ಟೈಮ್ಗೆ ಏನಾಗುತ್ತೋ ಗೊತ್ತಾಗಲ್ಲ. ಆದಷ್ಟು ಬೇಗ ತೆಗಿಬೇಕಂತ ಪರಿಶೀಲನೆ ಮಾಡಿ ತೆಗಿಬೇಕಂತ ನಾವು ಕೇಳ್ಕೊಳ್ತೀವಿ. ಇಲ್ಲದ್ರೆ ನಡೆಯೋದಲ್ಲ. ಯಾವ ಟೈಮ್ಗೆ ಏನಾಗುತ್ತೋ ಮುರಿತೈತೋ ಯಾವ ಟೈಮಿಗೆ ಬಗ್ತೈತೋ ಗೊತ್ತಾಗಲ್ಲ. ಎಷ್ಟು ಜನ ಬಡನ ಒಂದು ವೇಳೆ ಕೆಳಗೆ ಬಿತ್ತ ಬಂದ್ರೆ ಆಟೋದ ಚಾಲಕರಾಗಲಿ ಅಡ್ಡಾಡೋರಾಗಲಿ ರಸ್ತೆ ಇದೈತೆ ನೋಡ್ರಿ, ಎಲ್ಲ ಶೇಕ್ ಆಗುತ್ತೆ. ಬಿತ್ತ ಬಂದ್ರೆ ಭಾಳ ಲುಕ್ಷಣ ಆಗತ್ತೆ ರೀ. ಆದಷ್ಟು ಬೇಗ ಇದು ತೆಗಿಬೇಕಂತ ನಾವು ಕೇವಲ